ಹಾಯ್ ನಮಸ್ಕಾರ ಎಲ್ಲ SSLC ವಿದ್ಯಾರ್ಥಿಗಳಿಗೆ 23 ಹಾಗೆ ನಿಮಗೆ ಸೇರಿದಂತೆ ವಿಜ್ಞಾನ ಪರೀಕ್ಷೆ ಇದೆ. ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ಸಂಬಂಧಪಟ್ಟಂಥ ಒಂದೇ ವಿಡಿಯೋನ ಸರಿಯಾಗಿ 7:30ಕ್ಕೆ ಚಾನಲ್ ಮೂಲಕ ಅಪ್ಲೋಡ್ ಆಗುತ್ತೆ. ಹಾಗೆ ಇಂಗ್ಲೀಷ್ ಪರೀಕ್ಷೆಯ ವಿದ್ಯಾರ್ಥಿ 80ಕ್ಕೆ 80 ಪಡೆದುಕೊಂಡಿರುವಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಅನಲೈಸ್ ಮಾಡೋಣ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವಿಡಿಯೋಲಿ ಕೂಡ ಸ್ಕಿಪ್ ಮಾಡಿದೆ. ಸೊ ಕೊಂದವರು ನೋಡಿ. ಸೊ ಬನ್ನಿ ಅವರು ಯಾವ ರೀತಿ ಬರೆದಿದ್ದಾರೆ ಹ್ಯಾಂಡ್ ರೈಟಿಂಗನ್ನು ಇಂಗ್ಲೀಷಲ್ಲಿ ಅಂತ ನೋಡೋಣ. ಸೊ ನೋಡ್ತಿರ್ಬೋದು ನೀವು MCQ ಅನ್ನು ಬರೆದಿದ್ದಾರೆ. ಸೊ ರೋಮನ್ ನಂಬರ್ 1ರಿಂದ 4ರಷ್ಟು ಅಲ್ಲಿ MCQವನ್ನು ಬರೆದಿದ್ದಾರೆ. ಹಾಗೆ ಇರ್ಬೋದು ರೋಮನ್ ನಂಬರ್ 2ರಲ್ಲಿ ಅಂದರೆ ಸಂಬಂಧಪಟ್ಟಂಥ ಅಂದರೆ ಡೂ ಆ್ಯಸ್ ಡೈರೆಕ್ಟಲ್ಲಿ ಬರೆದಂಥ ಸಂಬಂಧಪಟ್ಟಂಥ ಆನ್ಸರನ್ನು ಬರೆದಿದ್ದಾರೆ. ಹಾಗೆ ಲಾಂಗ್ ಆನ್ಸರನ್ನು ಯಾವ ರೀತಿ ಬರೆದಿದ್ದಾರೆ. ಸೊ ಅಲ್ಲಿ ಯಾವ ರೀತಿ ಇವರಿಗೆ ಅಂಕನ ಕೊಡಲಾಗಿದೆ ನೋಡಿ. ಪ್ರತಿಯೊಂದಕ್ಕೆ 1 ಅಂಕನ ಕೊಟ್ಟಿದ್ದು. ಸೊ 2 ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಬರೆದಿದ್ದಾರೆ. ಹಾಗೆ ನೋಡಿ ಇಲ್ಲಿ ಸಮರಿಯನ್ನು ಬರೆದಿದ್ದಾರೆ. ಓಕೆ, ಸೊ ಅಲ್ಲಿ ಸಮರಿಯನ್ನು ಕೂಡ ಬರೆದಿದ್ದಾರೆ. ಸೊ ನೋಡ್ತಿರ್ಬೋದು ನೀವು 21ನೇ ಪ್ರಶ್ನೆ ಮತ್ತು 22 ಪ್ರಶ್ನೆನ ಸೊ ಯಾವ ರೀತಿ ಅವರು ಬರೆದಿದ್ದಾರೆ. ಸೊ ಇದೇ ರೀತಿ ಫಾರ್ಮೆಟಲ್ಲಿ ಬರೆಯಲು ಪ್ರಯತ್ನಿಸಬೇಕಾಗತ್ತೆ. ಓಕೆ, ಹಾಗೆ ಇಲ್ಲಿ ಯಾವ ರೀತಿ ನೀಟ್ನೆಸ್ ಮತ್ತು ಹ್ಯಾಂಡ್ ರೈಟಿಂಗನ್ನು ನಾವು ನೋಡಬೇಕು. ಸೊ ಇಂಪ್ರೆಷನ್ ಆಗುತ್ತೆ, ವ್ಯಾಲ್ಯೂಯೇಷನ್ ಮಾಡಬೇಕು ಸಂಬಂಧಪಟ್ಟಂಥ ಅಲ್ಲಿ ಹೆಚ್ಚಿನ ಅಂಕ ಗಳಿಸ್ಕೋಬೋದು ಮತ್ತು ತುಂಬಾ ಸ್ಕೋರನ್ನು ಮಾಡ್ಕೋಬೋದು. ನೀಟ್ನೆಸ್ಸನ್ನು ಫಾಲೋ ಅಪ್ ಮಾಡಿದ್ದಾರೆ. ಓಕೆ, ಹಾಗೆ ಇದೇ ರೀತಿ ನೋಡಿ ಅಲ್ಲಿ ಪ್ರತಿಯೊಂದಕ್ಕೆ ಲಾಂಗ್ ಆನ್ಸರ್ಗೆ 2 ಅಂಕನ ಕೊಡಲಾಗಿದೆ. ಸೊ ಇಷ್ಟೇ ಸಿಂಪಲ್ ಆಗಿ ಬರೀಬೇಕಾಗತ್ತೆ. ಅವರು 100 to 100 ಈಚ್ ಮಾಡಿರ್ತಾರೆ ಅಂತ ಕೊಟ್ಟಿರ್ತಾರೆ. ಸೊ ನೀವು ಎಷ್ಟೇ ಈಚ್ ಮಾಡಿ ಸಾಕು 2 ಅಂಕನ ಕೊಡ್ತಾರೆ. ಹಾಗೆ ಲಾಂಗನ್ನು ಬರೆದ್ರೆ 3 ಅಂಕವನ್ನು ಕಂಪಲ್ಸರಿ ಕೊಡಲಾಗಿದೆ ನೋಡಿ. ಸೊ ಇಷ್ಟು ಒಂದು ಪೇಜನ್ನು ಕವರ್ ಮಾಡಿದರೆ ಅಲ್ಲಿ ನಿಮಗೆ ಟೋಟಲ್ ಮಾರ್ಕಸಲ್ಲಿ 3 ಅಂಕನ ಕೊಡ್ತಾರೆ. ಸೊ ನೋಡ್ತಿರ್ಬೋದು ನೀವು ಅವ್ರು ಯಾವ ರೀತಿ ಬರೆದಿದ್ದಾರೆ ವಿದ್ಯಾರ್ಥಿ. ಹಾಗೆ ಸಂಬಂಧಪಟ್ಟಂಥ ಗ್ರಾಮರಲ್ಲಿ ಯಾವ ರೀತಿ ಇರುತ್ತೆ ಪ್ಯಾಸೇಜ್ ಇರುತ್ತೆ. ಸೊ ಅದೇ ರೀತಿಯನ್ನು ಇಲ್ಲಿ ಫಾಲೋ ಅಪ್ ಮಾಡಿದ್ದಾರೆ. ಸೊ ನೋಡ್ತಿರ್ಬೋದು ನೀವು. ಸೊ ಅವ್ರು ಯಾವ ರೀತಿ ಫಾಲೋ ಅಪ್ ಮಾಡಿದ್ದಾರೆ ಅಂದರೆ ಈ ರೀತಿ ನೋಡ್ತಿರ್ಬೋದು. ಅವರು 31ನೇ ಕ್ವಶನನ್ನು ಇಲ್ಲಿ ಈ ರೀತಿ ಲಾಂಗ್ ಆಗಿ ಬರೆದಿದ್ದಾರೆ. ತುಂಬ ಲಾಂಗ್ ಆಗಿ ಬರೆದು ಹಾಗೆ ಇಲ್ಲಿ ಗ್ರಾಮರ್ ಪಾಯಿಂಟನ್ನು ಹಾಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಓಕೆ, ಇನ್ನು ಲಾಸ್ಟ್ ಬಂದ್ಬಿಟ್ಟು ಒಂದು ಪೇಜ್ನಲ್ಲಿ PTO ಅಂತ ಹಾಕಬೇಕಾಗತ್ತೆ. ಅಂದರೆ ಪೇಜ್ ಟರ್ನ್ ಓವರ್ ಅಂತ ಹೇಳಬೇಕಾಗತ್ತೆ. ಯಾಕಂದರೆ ಅವರಿಗೆ ಗೊತ್ತಾಗುತ್ತೆ. ಸೊ ವ್ಯಾಲ್ಯೂಯೇಷನ್ ಚೆಕ್ ಮಾಡಬೇಕಾದ್ರೆ ಪೇಪರನ್ನು ನೆಕ್ಸ್ಟ್ ಪೇಪರಲ್ಲಿ ಬರೀಬೇಕಾಗತ್ತೆ. ಅರ್ಧ ಆನ್ಸರನ್ನು ಇಲ್ಲಿ ಬರೀಬಾರ್ದು. ಓಕೆ, ಇಲ್ಲಿ ನೋಡಿ ಬ್ಯಾಡ್ ಆಫ್ ದ ಟೆಂಪಸ್ಟ್ ಅಂತ ಪದ್ಯದಲ್ಲಿ ಈ ರೀತಿ ಒಂದು ಸಮರಿಯನ್ನು ಬರೆದಿದ್ದಾರೆ. ಒಂದು ಪೇಜ್ ಆಗಷ್ಟು ಇನ್ನು ಅರ್ಧ ಪೇಜನ್ನು ಇಲ್ಲಿ ಗ್ಯಾಪ್ ಬಿಟ್ಟಲಾಗಿದೆ. ಅದರ ಉಳಿದ ಸಮರಿಯನ್ನು ನೆಕ್ಸ್ಟ್ ಪೇಜ್ನಲ್ಲಿ ಬರೆದಿದ್ದಾರೆ. ಓಕೆ, ಸೊ ಇದೇ ರೀತಿ ಪಾರ್ ಮಾಡಬೇಕು. ಹಾಗೆ ನೋಡಿ ನಿಮಗೆ ಇಂಪಾರ್ಟೆಂಟ್ ಏನಂದರೆ ಲೆಟರ್ ರೈಟಿಂಗ್ ಇರುತ್ತೆ. ಸೊ ಇಂಗ್ಲೀಷ್ನಲ್ಲಿ ಬರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಲೆಟರ್ ರೈಟಿಂಗ್ ಇರುತ್ತೆ. ಸೊ ಅಲ್ಲಿ ಯಾವ ರೀತಿ ಬರೆದಿದ್ದಾರೆ ನೋಡಬೇಕು ನೀವು. ಅಲ್ಲಿ ಫ್ರಾಮ್ ಅಡ್ರೆಸ್ ಇರ್ಬೋದು, ಹಾಗೆ ಟು ಇರ್ಬೋದು. ಹಾಗೆ ಅಲ್ಲಿ ಡೇಟನ್ನು ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ 26th March 2025ನ ಬರೆದಿದ್ದಾರೆ. ಹಾಗೆ ಟು ಅಡ್ರೆಸ್ಸಲ್ಲಿ ಯಾವ ರೀತಿ ಬರೆದಿದ್ದಾರೆ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್. ಹಾಗೆ ಈ ರೀತಿ ಬರಿಬೇಕು. ಊರು ಹೆಸರನ್ನು ಮೆನ್ಷನ್ ಮಾಡಲಾಗಿದೆ. ರೆಸ್ಪೆಕ್ಟೆಡ್ ಸರ್ ಅಂತ ಮೇಡಮ್ ಅಂತ ಹಚ್ಚಬೇಕಿತ್ತು. ಅವರು ರೆಸ್ಪೆಕ್ಟೆಡ್ ಸರ್ ಅಂತ ಬರೆದಿದ್ದಾರೆ, ನಡೆಯುತ್ತೆ. ಹಾಗೆ ಸಬ್ಜೆಕ್ಟ್ ಏನು ಬರೆದಿದ್ದಾರೆ ನೋಡಿ. ಸಿಂಪಲ್ಲಾಗಿ ಸಬ್ಜೆಕ್ಟನ್ನು ಅಲ್ಲಿ ಏನು ದ ರಿಕ್ವೆಸ್ಟಿಂಗ್ ಫಾರ್ ಪ್ರೊವೈಡ್ ದ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ನೀರಿನ ಅಂದರೆ ನೀರು ಕುಡಿಯಲು ವಸತಿಯನ್ನು ಒದಗಿಸಲು ಕುರಿತು ಗ್ರಾಮ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಹಾಗೆ ಲಾಸ್ಟ್ ಬಂದ್ಬಿಟ್ಟು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೋಡಿ ಅಲ್ಲಿ ಏನೇನು ಸಂಬಂಧ ಕುರಿತು ಅಲ್ಲಿ ಏನೇನು ಹಾಕಬೇಕು, ಸಬ್ಜೆಕ್ಟ್ ಏನೇನು ಹಾಕಬೇಕು, ರೆಫರೆನ್ಸ್ ಏನು ಹಾಕಬೇಕು ಅನ್ನೋ ರಿಕ್ವೆಸ್ಟನ್ನು ಹಾಕಿದೆ. ಹಾಗೆ ಲಾಸ್ಟ್ ಬಂದ್ಬಿಟ್ಟು ಥ್ಯಾಂಕ್ ಯು ಅಂತ ಬರೆದು ಥ್ಯಾಂಕ್ ಯು ಯುವರ್ ಫೇತ್ಫುಲಿ ಅಂತ ಬರೆದು ಅವ್ರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ, ಅಲ್ಲಿ ಯಾವ ರೀತಿ ಆನ್ಸರನ್ನು ರಿಪೀಟ್ ಬರೆದ್ರೆ ಅಲ್ಲಿ ರಿಪೀಟ್ ಅಂತ ಹಾಕ್ತಾರೆ ನೋಡಿ. 28 ಅಂದರೆ 28ನೇ ಪ್ರಶ್ನೆನ ರಿಪೀಟ್ ಬರೆದ್ರಿಂದ ರಿಪೀಟ್ ಅಂತ ಹಾಕಿದ್ದಾರೆ. ಓಕೆ, ಇಲ್ಲಿಗೆ ಮೌಲ್ಯಮಾಪನ ಅಂದರೆ ವ್ಯಾಲ್ಯೂಯೇಷನ್ ಎಂಡ್ ಆಗುತ್ತೆ. ಸೊ ಅಲ್ಲಿ 4 ಪೇಪರನ್ನು ಖಾಲಿ ಬಿಟ್ಟಿದ್ದಾಗಿದೆ, ಫಿಲ್ಲಪ್ ಬರದೇ ಇಲ್ಲವನ್ನ. ಸೊ ಮೌಲ್ಯಮಾಪನ ಮುಕ್ತಾಯಗೊಂಡಿದೆ ಅಂತ ಹಾಕಿರ್ತಾರೆ. ಸೊ ಅವರು ಎಷ್ಟು ಪೇಜ್ ಬರೆದಿದ್ದಾರೆ ಎಂಬುದನ್ನು ನೋಡಿ. ಬರೀ ಸಿಂಪಲ್ಲಾಗಿ ಪೇಜನ್ನು ಬರೆದು ಕೇವಲ ಒಂದು 12 ಪೇಜ್ನಲ್ಲಿ 80ಕ್ಕೆ 80 ಪಡೆದುಕೊಂಡಿರ್ತಾರೆ. ಸೊ ನೋಡಿ ಎಷ್ಟು ಪೇಜನ್ನು ಅವರು ಯೂಸ್ ಮಾಡಿದ್ದಾರೆ. ಕೇವಲ 15 ಪೇಜನ್ನು ಯೂಸ್ ಮಾಡಿದ್ದಾರೆ. ಸೊ ಉಳಿದ ಪೇಜನ್ನು ಬಿಟ್ಟಿದ್ದಾರೆ. ಅಲ್ಲಿ ಅವರಿಗೆ 80ಕ್ಕೆ 80 ಅಂಕಗೊಂಡಿರುವುದನ್ನು ನೋಡ್ಕೋಬೋದು ನೋಡಿ. 80ಕ್ಕೆ 80 ಅಂಕವನ್ನು ಕೊಡಲಾಗಿದೆ. ವ್ಯಾಲ್ಯೂಯೇಷನ್ ಕಂಪ್ಲೀಟಾಗಿ 80 ಮಾರ್ಕ್ಸ್ ಓನ್ಲಿ ಅಂತ ಬರೆದಿದ್ದಾರೆ. ಸೊ ಇದೇ ರೀತಿ ಬರೆಯಲು ಪ್ರಯತ್ನಿಸಿ, ಟ್ರೈ ಮಾಡಿ. ಹಾಗೆ ನಿಮಗೆ ಇದೇ ರೀತಿ ಅಂಕನ ಗಳಿಸಿ ಅಂತ ಹೇಳ್ತಾ ಇಂಗ್ಲೀಷ್ ವಿಷಯಕ್ಕೆ ಸೇರಿದಂಥ ಇದು ವಿದ್ಯಾರ್ಥಿಯ ಉತ್ತರ ಪತ್ರಿಕೆ. ಸೊ ನೆಕ್ಸ್ಟ್ ಯಾವ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಪಡೆದುಕೊಳ್ಳಬಹುದು. ಹಾಗೆ ನಿಮ್ಮ 23 ಹಾಗೆ 3/2026 ದಿನಾಂಕದಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ನಾವು ಹಲವಾರು ವಿಡಿಯೋಗಳನ್ನು ನಮ್ಮ ಚಾನಲ್ ಮೂಲಕ ಅಪ್ಲೋಡ್ ಆಗುತ್ತವೆ. ಸೊ ಅದರಿಂದ ಈ ಸಂಬಂಧಪಟ್ಟಂಥ ಮಾಹಿತಿ ಬೇಕಾದರೆ
ತಕ್ಷಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕುವಂಥ ಪ್ರತಿಯೊಂದು ಎಜುಕೇಷನ್ ಇನ್ಫಾರ್ಮೇಷನ್ ನಿಮಗೆ ಪಟ್ಟನೆ ನೋಟಿಫಿಕೇಶನ್ ಬರುತ್ತೆ, ನೀವು ಈಸಿಯಾಗಿ ವಿಡಿಯೋನ ನೋಡ್ಕೋಬೋದು. ಓಕೆ, ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎನಿ ಡೌಟ್ಸ್ ಹಾಗೆ ಪರೀಕ್ಷೆ ಸಂಬಂಧಪಟ್ಟಂಥ ಕುರಿತು ಇದ್ದರೆ ನಮಗೆ ಲೈವ್ ಕ್ಲಾಸನ್ನು ತೆಗೆದುಕೊಳ್ಳುತ್ತೀವಿ, ಅಲ್ಲಿ ಕೂಡ ಹೆಚ್ಚಿನ ಸ್ಕೋರನ್ನು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.